ರಂಗಮ್ಮ ರಂಗಮ್ಮ ಏನ್ ಮಾಡ್ತಾ ಇದೀಯ? ಬಾರೆ ಪರ್ಕೆ ಹುಲ್ ಕೊಯ್ಕೊಂಬರಕ್ ಹೋಗೋಣ ಇವತ್ತು ಅಂತ ಹೇಳಿದ್ದಲ್ಲಿ ನಾನು ಅದಕ್ಕೆ ಕುಡ್ಗುಲ್ ತಗೊಂಡು ಬಂದೆ. ಬಾ ಜಲ್ದಿ ಉಂಬದಾಗಿದ್ರಿ ಹೋಗೋಣ. ಬಿಸ್ಲಾಗ ಒಟ್ಟಿಗೆ ಬರೋಣ ಜಲ್ದಿ ಕೊಯ್ಕೊಂಡು ನೀಟ ಇರ್ಕೊಂಡಜೆ ಬಂದೆ. ನಾನು ನಿಂದಾರಿನೇ ನೋಡ್ತಿದ್ದೆ. ಇಟ್ಟತ್ತನು ಬರ್ಲಿಲ್ವಲ್ಲ, ಅದಕ್ಕೆ ನಾನು ಒಂದೆರಡು ಮುಸ್ರೆ ಇದ್ವು ತೊಳ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ. ತೊಳ್ಕೊಂಬಂದೆ ಇವಾಗಿನ ಸ್ಟ್ಯಾಂಡ್ನಕ್ಕೆ ತಟ್ಟೆ ಸ್ಟ್ಯಾಂಡ್ನಕ್ಕೆ ಇಕ್ತಾ ಇದೀನಿ ಎಲ್ಲ ತಟ್ಟೆಗಳನ್ನ. ಇರು ಬಂದೆ. ಹೋಗೋಣ. ಬಾರ್ತಾ ಇದ್ದ ಜಲ್ದಿ ಹೋಗೋಣ. ಆಮೇಲೆ ಜೋಡಿಸ್ಕೊಂಬಂತೆ ಬಂದಾಗ ಬಿಸಿಲು ಉರ್ದೋಗುತ್ತೆ. ಬಿಸ್ಲಾಗೆ ಕೊಯ್ಯಕ್ಕಾಗಲ್ಲ ಅಕ್ಕೇನಿ. ರಪ್ಪನ್ ಹೋಗಿ ರಪ್ಪನ್ ಬಂದ್ಬಿಡನ್ ಬಾ. ಕುಡ್ಗುಲ್ ತಂದಿದ್ಯಾ ಗುಂಡಜ್ಜಿ? ತಂದೆ ಇದ್ನಮ್ಮ. ಬಾ ಕುಡ್ಗುಲ್ ಇದ್ರೆ ತಾನೆ ಕೊಯ್ಕೊಂಬರಕ್ಕಾಗದು. ಇನ್ನೇನು ಕೈಯ ಕೀಳಕ್ಕಾಗುತ್ತೆ? ಕೈಯ ಕೀಳಕ್ ಹೋದ್ರೆ ಅಷ್ಟೇನೆ ಕೈಯೆಲ್ಲ ಉರ್ಬತ್ತವೆ. ತಾಂಬ ಒಂದ್ ಕುಡ್ಗುಲ ಜಲ್ದಿ ಹೋಗೋಣ. ಬಂದೆ ಇರು. ನಮ್ಮ ಅಪ್ಪ ಎಲ್ಲಿ ಇಕ್ಕೈತೋ ಏನೋ ಕುಡ್ಗುಲ್ ಸಿಕ್ತಿಲ್ಲ. ಹುಡ್ಕಾಡ್ತಾ ಇದೀನಿ ನಾನು. ಸಿಲಿಸೆಂದೆಗೆಲ್ಲ ಇಕ್ಕೈತೇನೋ ಅಂತಾನ ಸಿಗ್ತಾನೆ ಇಲ್ಲ. ಇರು ಹುಡುಕ್ತಾ ಇದೀನಿ, ತಾಂಬತ್ತೀನಿ. ಸಿಕ್ತೇಂತ ಈ ಕುಡ್ಗುಲು. ಬಾ ಹೋಗೋಣ. ಬಿಸ್ಲಾಲೆ ಈಟತ್ಕೆನೆ ಉರ್ದೋಗ್ತೈತಿ. ಇಲ್ಲ ತಡವಾದ್ರೆ ತಿರ್ಗಾಲ್ ಕೊಯ್ಯಕ್ಕೆ ಆಗಲ್ಲ. 11-12 ಗಂಟೆಗೆ ಹಂಗೇನೆ ಬೆಂಕಿ ಕಾಲಿಕ್ದಂಗ ಆಗುತ್ತೆ ಆ ಪರ್ಕೆ ಹುಲ್ ಕೊಯ್ಕೊಂಬರಕ್ ಹೋದ್ರೆ. ಬಾ ಹೋಗೋಣ ಜಲ್ದು. ನಮ್ಮ ಅಪ್ಪ ಇಕ್ಕದಾವು ಸಿಗಲ್ಲ. ಅದ್ ಎಲ್ಲಿಕ್ಕೈತೋ ಏನು. ಹೋಗತ್ಲಾಗೆ ನಾವಾದ್ರೆ ಅದೇ ಜಾಗದಾಗ ಇಕ್ತೀವಿ ಯಾವಾಗಲೂ. ನಮ್ಮ ಅಪ್ಪ ತಂದಿದ್ದು ಎಲ್ಲಂದ್ರೆ ಅಲ್ಲಿ ಬಿಸಾಕುತ್ತಿ. ಅಪ್ಪ ಇಕ್ಕದಾವ್ ಯಾತನು ವಸ್ತುಗಳು ಸಿಗದೇ ಇಲ್ಲ ಜಪ್ಪುನ. ನಡಿ ಹೋಗೋಣ. ಹುಡುಗುಲ್ ಇಟ್ಕೊಂಡು ಎಲ್ಗೆ ಹೋಗ್ತಿರ ತಯಾರ ಇಬ್ರು ಇಟ್ಟತ್ಕೇನೆ? ಏನ್ ಗುಂಡಕಯ್ಯ ಎಲ್ಗೆ ಹೊಲ್ಟ್ರಿ? ಪಾರ್ಕೆ ಹುಲ್ ಕೊಯ್ಕೊಂಬರಕ್ ಹೋಗೋಣ ಅಂತ ಹೋಗ್ತಾ ಇದೀವಮ್ಮ. ಅಲ್ಲಿ ದಿನ್ಯವಲ್ದಾಗೆ ಮಸ್ತಾಗ ಐತಿ ನಮ್ಮ ಹೊಲದ ಮಗಲಾಗಿ. ಅದಕ್ಕೇನೆ ನಾನು ರಂಗಮ್ಗೆ ಹೇಳಿದ್ದೆ ನೆನ್ನೆ ಹೋಗೋಣ ಕಣೆ ನಾಳೆಗೆ ಎದ್ದೆಸ್ಕೆ ನೀನೆ ಉಂಡು 9 ಗಂಟೆಗೆ ಹೋಗೋಣ ಅಂತ ಹೇಳಿದ್ದೆ. ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಮ್ಮ. ಆಗ ವ್ಯಾತಾವತ ಅಂತ ನನ್ನ ಸೊಸೆ ಉದ್ದನ ಪರ್ಕೆನ ಆ ಓಟ್ ಕಿತ್ಕೊಂಡೇ ಹೋಗ್ತವೆ. 2 ದಿವಸನೂ ತಾಡ್ತಾ ಬರಲ್ಲ. ಅದಕ್ಕೆ ಅತ್ಲಾಗೆ ಪರ್ಕೆ ಹುಲ್ ಕೊಯ್ಕೊಂಬರೋಣ ಅಂತ ಹೋಗ್ತಾ ಇದೀವಮ್ಮ. ಅಲ್ಲಿ ಉಂಡೇನಿಲ್ಲ ಸ್ಮಕ? ಉಣ್ಣಮ್ಮ. ಪರ್ಕೆ ಹುಲ್ ಕೊಯ್ಕೊಂಬರಕ್ ಹೋಗ್ತೀರಾ ನೀವಿಬ್ರು? ಅಯ್ಯೋ ನನಗೂ ಹೇಳಿದ್ರಿ, ನಾನು ಗೊತ್ತಿಲ್ಲ ಏನು ಗುಂಡಕಯ್ಯ. ಇಬ್ರು ಹೋಗ್ತೀರಾ? ಅಯ್ಯೋ ನೀನು ಅವೆಂತ ಉದ್ದನವ ಅಂತೀಯಲ್ಲಮ್ಮ. ಅದಕ್ಕೇನು ಬತ್ತಿಯೋ ಇಲ್ವೋ ಅಂತೇಳಿ ನಿನ್ಗೆ ಯಾತು ಹೇಳಲಿಲ್ಲ. ಈಗೇನದ್ ಬಾ. ಅಲ್ಲಿ ಉಂಡಿದ್ಯೇನು? ಹೋಗನ್ ಬಾ. ಉಂಡೈದ್ನಮ್ಮ. ಕುಡ್ಗುಲ್ ತರ್ಬೇಕಾಗಿತ್ತಮ್ಮ ಹೋಗಿ. ಇರೋದಿಲ್ಲ ಎಂತದನ ಒಂದ ಕುಡ್ಗುಲ್ ತಾಂಬತ್ತೀನಿ ನಾನೊಂದ. ನೀನಿವಾಗ ಮಾಂತಕ್ಕೆ 6 ದೂರ ನಿಮ್ಮ ಅಂತಕ್ಕೆ ಹೋಗಿ ಕುಡ್ಗುಲ್ ಹುಡಿಕೊಂಡು ತರ ಒಟ್ಟಿಗೆ ಒತ್ತು ಮುಳುಗುತ್ತೆ. ಸುಮ್ಮನೆ ಬಾ ನಮ್ಮ ಜೊತೆಗೆ ಹೋಗೋಣ. ಇದ್ರಾಗೇನೆ ಇಬ್ರು ಕೊಯ್ಕೊಂಬಕ್ಕಾಗುತ್ತೆ. ನಾನು ಕೊಯ್ದಿಕ್ತೀನಿ, ನೀನು ಎಲ್ಲ ಒಂತಕ್ಕೆ ಜೋಡಿ ಸಿಕ್ಕಿವಿ ಅಂತೆ. ಇಬ್ರು ಒಂದಿಟ್ಟೀಟ ಕೊಯ್ಕೊಂಡು ಕೊಟ್ಕೊಂಡು ತಾಂಬರೋಣ ಬಾ. ಸುಮ್ಮನೆ ಮಂತಕ್ಕೆ ಹೋಗ್ಬೇಡ, ಏನು ಬೇಡ. ಮಾಡ್ತಾಯಿ ಹೋಗೋಣ. ಈಗಲೇ ಒತ್ತಾಗೈತೆ ಆಲೇನೆ. ಕಣೆಲ್ಲ ಸ್ಮಕ್ಕ ಬಾರಿ. ತಿರ್ಗಾ ನೀನು ಮಂತಕ್ಕೆ ಹೋಗಿ ಬರೋ ಒಟ್ಟತ್ತಿಗೆ ಟೈಮ್ ಆಗುತ್ತೆ. ಬಾ ಬಿಸ್ಲಾಗ ಒಟ್ಟತ್ತಿಗೆ ಬರೋಣ. ಒಂದು 11-12 ಗಂಟೆ ಒಟ್ಟತ್ತಿಗೆ ಒಂದೊಂದು ವಾರ ಕೊಯ್ಕೊಂಡು ಜಾಲ್ದು ಬರೋಣ. ಬಿಸ್ಲಾಗೆ ಕೊಯ್ಯಕ್ಕಾಗಲ್ಲ. ಅದಕ್ಕೆ ನಾ ಹೊತ್ತು ಮುಂಚೆ ಹೋಗೋಣ ಅಂತ ಹೇಳಿದ್ದೆ. ಅಲ್ಲೇ 9 ಗಂಟೆ ಆತೋ ಏನು. ಬರ್ರಿ ಹೋಗೋಣ. ನೆಡ್ಗುಂಡಕಯ್ಯ ಬಾರಿ ಎಲ್ಲ ಸ್ಮಕ್ಕ ಹೋಗೋಣ. ಇದ್ರಾಗೆ ಕೊಯ್ಕೊಂಬಂತಿ ತಿರಾನ. ಸಾಕು. ನಾನು ಒಂದು ಗುಂಡಕೈ ಒಂದು ತಾಂಡಿದ್ವಿ ಕುಡ್ಗುಲ. ನಾವೊಂದಿಟ್ಟು ಸಾಕಾದಾಗ ನೀನೊಂದು ಸ್ವಲ್ಪ ಹೊತ್ತು ಕೊಯ್ಕೊಂಬಂತಿ. ಬಾ ಹೋಗೋಣ. ನಡೀರಿ. ಇನ್ನೇನು ಮಾಡೋಕ್ಕಾಗುತ್ತೆ. ನಿಮ್ದ್ರಾಗೆ ಒಂದಿಟ ಕೊಯ್ಕೊಂತೀನಿ ಸಾಕು ನಮ್ಗೊಂದಿಟ್ಟು. ಆಗಲ್ಲ ಗುಂಡಕೈ. ಇಲ್ಲಿ ಆತು ಇಲ್ಲ ನೀನು ಇಲ್ಲಿ ಕರ್ಕೊಂಬತ್ತೀಯ. ಹೋಗತ್ಲಾಗೆ ನಮ್ಮ ಮಲ್ ಕಡೆಗೆ ಹೋಗಿದ್ರೆ ಮಸ್ತಾಗಿರೋದಮ್ಮ. ನಾನೆಲ್ಲ ನಿಮ್ಮ ಮಲ್ತಾಗೆ ಇರ್ಬೇಕೇನೋ ಅದಕ್ಕೆ ಕರ್ಕೊಂಡು ಹೋಗ್ತೀಯ ಇತ್ಲಾಗೆ ಅಂತೇಳಿ ನಾನು ಬಂದೆ. ಇಲ್ಲಿದ್ರೆ ಅತ್ಲ ಕರ್ಕೊಂಡು ಹೋಗ್ತಿದ್ದೆ ನಮ್ಮ ಮಲ್ ಕಡೆಗೆ. ಇಲ್ಲಿ ನೋಡಿದ್ರೆ ಯಾತು ಇಲ್ಲಮ್ಮ. ಎಲ್ಲ ಒಂದು ಈಟೀಟ ಐತಿ. ಹೋಗತ್ಲಾಗೆ ಇಲ್ಲಿ ಓಟತ್ ಕೊಯ್ತೀಯ. ಆಗಳೇ ನಮ್ಮ ಹೊಲ ಅಂದ್ರೆ ನಮ್ಮ ಹೊಲ್ದಾಗ ಅಲ್ಲ. ಆಗೋ ಅಲ್ಲಿ ನೋಡಲ್ಲಿ. ಆಗ ಇವರು ಅವ್ರೆಂತಾರ ಉಸಂಗಜ್ಜಾರು ಹೊಲ್ದಾಗೆ ನೋಡು ಹೆಂಗ್ ಬೆಳೆದೈತೆ ಹಂಗೇನಿ. ಒಂದೇ ತಗ ಹಂಗೇನೆ ಮೆಜ್ಜಿ ಆಗೈತಿ. ಒಂದು ಅರ್ಧ ಗಂಟೆಗೆ ಕೊಯ್ಬೋದು ಒಂದು ವಾರಿ ಹುಲ್ಲ. ಪರ್ಕೆ ಹುಲ್ಲ. ಬಾ ಹೋಗೋಣ. ಒಂದಿಟ್ಟು ಮುಂದಕ್ಕೆ ನೀನು ಹತ್ರಗಿಟ್ಟು ಆಂಜನೇಯ ಆಡ್ದಂಗೆ ಆಡ್ತೀಯ ಹಂಗೇನು. ಅಲ್ಲಿ ನೋಡಲ್ಲ ಇಲ್ಲಿ ಕಣ್ಣು ಬಿಟ್ಟು ಒಂದಿಟ ಮುಂದಕ್ಕೆ ಅಲ್ಲಿ ಹೆಂಗೆ ಕಾಣುತ್ತೆ ಪರ್ಕೆ ಹುಲ್ಲು ಅಂತಾನೆ. ಕಣ್ಗುಂಡಕಯ್ಯ ಉಸರಂಗಜ್ಜರ ಹೊಲ ಏನದು ನನಗೆ ಗೊತ್ತಿರ್ಲಿಲ್ಲಮ್ಮ. ನೋಡಿ ಹೆಂಗೆ ಕಾಣುತ್ತೆ ಹಂಗೇನೆ ಪರ್ಕೆ ಹುಲ್ಲು. ಬರ್ರಿ ಜಲ್ದಿ ಹೋಗೋಣ. ಅವ್ರದೇನೆ ಅವರು ಅವ್ರದೇನು ಮಸ್ತಾಗ ಐತೆ ಅಲ್ಲೇ 3 ಮಗ್ಲಾಗೇನೆ ಇದ್ದೀನಿ ಹೊಲ್ದಾಗ ಯಾತು ಹಾಕಲ್ಲ. ನಾನು ವರ್ಷನ ಇಲ್ಲೇ ಕೊಯ್ಕೊಂಡು ಹೋಗೋದು. ಮಸ್ತಾಗಿ ಬೆಳೆಯುತ್ತಮ್ಮ ಪರ್ಕೆ ಹುಲ್ಲಂತೂ. ಅವೆಂತವ ನನ್ನ ಸೊಸೆ ಉದ್ದ ನಾವು ತಾಂತಾಳೆ. ಅದ್ರಾಗೆ ಕಸ ಗುಡ್ಸಕ್ಕೆ ಆಗಲ್ಲ ನನಗೆ. ಅವನ್ ತಕಬೇಡ ಕಣೆ ಅಂತಂದ್ರೆ ಇಲ್ಲ ಕಣತೆ ಈ ಪರ್ಕೆ ಹುಲ್ಲಿನ ಪರ್ಕೆಗೆ ನನಗೆ ಗುಡ್ಸಿರೆ ಸೊಂಟು ನೋಯ್ತೈತೆ ಬೊಗ್ಗಕ್ಕಾಗಲ್ಲ ಅಂತಾಳೆ. ನೋಡಮ್ಮ ಅಲ್ಲ ಈ ವಯಸ್ಸಿಗೆ ಬೊಗ್ಗಕ್ಕಾಗಲ್ಲ ಅಂತಂದ್ರೆ ಇನ್ನು ನಮ್ಮೊಟ್ಟು ವಯಸ್ಸಾದ್ರೆ ಇನ್ನು ಬೊಗ್ತಾರ ಅವರು? ಹೋಗತ್ಲಾಗೆ ಈ ಕಾಲದ ಸೊಸೆಯರು ಸೀಮೆ ಗಿಲ್ದಾರ ಆಡ್ದಂಗೆ ಆಡ್ತಾರೆ. ಬೊಗ್ಗಕ್ಕಾಗಲ್ವಂತೆ. ಈ ಹುಲ್ಲಿನ ಪರ್ಕೆ ಈಟ ಇಟ್ಟಿರುತ್ತಲ್ಲ ಬೊಗ್ಗಿ ಕಸ ಹೊಡಿಬೇಕು. ಅದಕ್ಕೆ ಸೊಂಟ ಇಟ್ಕೊಂಡಂಗೆ ಆಗುತ್ತೆ ಅಂತಾನ ನಮ್ಮ ಮನೆಗೂ ಅಂತದೇ ಒಂದು ತಾಂಡಿದೀನಿ. ಆದ್ರೆ ಅದ್ರಾಗೆ ಓಟ್ ಧೂಳು ಉದ್ರು ತಗ್ಲಾಗಲ್ಲ ಪರ್ಕೆದು. ಅದಲ್ದೇನೆ 1 ತಿಂಗಳು ತಡ್ತಾ ಬರಲ್ಲ. ಹೋಗತ್ಲಾಗೆ 150 ರೂಪಾಯಿ ಕೊಟ್ಟು ತಾಂಡ್ರು 1 ತಿಂಗಳು 1.5 ತಿಂಗಳು ಎಲ್ಲನ ಉದ್ರಿದ್ರೆ ಹೋಗ್ತೈತಿ ಆ ಹುಲ್ಲು. ಹೋಗತ್ಲಾಗೆ ನಾನು ಅದಕ್ಕೆ ಅತ್ತ ನೀವ್ ಹೆಂಗೋ ಹೋಗ್ತೀವಿ ಅಂದ್ರಲ್ಲ ನಾನು ಒಂದಿಟ್ಟು ಕೊಯ್ಕೊಂಬರೋಣ ಅಂತಾನ ಬಂದಮ್ಮ. ಹೆಂಗೋ ಇದೇನೇನು ಫ್ರೀ ಇಟ್ಕೊಂಡು ದುಡ್ಡು ಕೊಡಂಗಿಲ್ವಲ್ಲ.
ಏನು ತಿಂಗಳಿಗೆ ಒಂದು ಕಟ್ಕೊಂಡ್ರು ಏನು ನಮ್ಗೆ ಲಾಸ್ ಆಗೋದು ಏನೂ ಇಲ್ಲ. ಹಾ ಈಗೇನಮ್ಮ ದುಡ್ಡು ದುಡಿತಾರೆ ಅದಕ್ಕೇನೆ ಹಿಂದು ಮುಂದೆ ನೋಡಲ್ಲ ಖರ್ಚು ಮಾಡಕ್ಕೆ. ಮೊದ್ಲಂದ್ರೆ 10 ರೂಪಾಯಿ ಸಿಗೋದು ಕಷ್ಟ ಆಗಿತ್ತು ನಮಗೆ. ಹಾ ಅಲ್ಲಲ್ಲ ಎಂತ ಸೆನಕೈತ್ ಕುಂಡಕ ಇಲ್ಲಿ ಪಾರ್ಕೆ ಹುಲ್ಲು. ಒಂದು ಅರ್ಧ ಗಂಟೆಗೆ ಒಂದು ವಾರ ಕೊಯ್ದು ಬಿಡ್ಬೋದಮ್ಮ ಹಿಂಗಿದ್ರೆ. ಬರೀ ಜಲ್ದು ಕೊಯ್ಕೆಮನ ಎತ್ತೋದೇ ಲಸ್ಮಕ್ಕ. ಬಾ ಇಲ್ಲಿ ಪಾರ್ಕೆ ಹುಲ್ಲು ಇಲ್ಲೆಲ್ಲೈತಿ ಅಂತಿದ್ದಲ್ಲ, ನೋಡ್ಬಾ ಇಲ್ಲಿ ಹೆಂಗೈತಿ ಅಂತಾನ. ಏನ್ ಗುಂಡಕಯ್ಯೋ ಬೀಜಸ್ಯಲ್ಲಿ ನೀರಿಕ್ಕಿ ಬೆಳೆಸಿದ್ದಾಗೈತೆ ಇಲ್ಲಿ ಪಾರ್ಕೆ ಹುಲ್ಲು ಹಂಗ್ ಬೆಳೆದೈತೆ. ನಾನು ಇಲ್ಲೆಲ್ಲೈತಿ ಪಾರ್ಕೆ ಹುಲ್ಲು ಅಂತ ನಾನ್ ನೋಡ್ತಿದ್ದೆ. ನೀನ್ ಅದಕ್ಕೆ ನೋಡ್ಕೊಂಡಿದ್ದಿ, ಅದಕ್ಕೆ ಕರ್ಕೊಂಬಂದಿರೋದಿಲ್ಲಿ ಅಲ್ಲಿಗೆ ಅಲ್ವೇ? ಮತ್ ಸುಮ್ನೆ ಕರ್ಕೊಂಬರಕ್ಕಾಗುತ್ತೇನೆ ಲಸ್ಮಕ್ಕ. ನಮ್ಮ ಹುಡುಗಿಗೆ ಹೇಳಿದ್ದೆ ಹೋಗಿ ಅಲ್ಲಿ ನಮ್ಮ ಅಲ್ತಾಗೆ ಉಸರಂಗ ಜರವಲ್ದಾಗೆ ಪಾರ್ಕೆ ಹುಲ್ ಬೆಳೆದೈತಾ ಇಲ್ವಾ ಅಂತೇಳಿ ನೋಡ್ಕೊಂಬ ಅಂತೇಳಿ ನಮ್ಮ ಹುಡುಗನ್ ಕಳಿಸಿದ್ದೆ. TBS ನ ಬಂದು ನೋಡ್ಕೊಂಬಂದಿತ್ತು. ಐತೆ ಕಣಮ್ಮ ಮಸ್ತಾಗೈತೆ, ಹೋಗಿ ಕೊಯ್ಕೊಂಬರ್ರಿ ನಾಳಿಕೆ ಅಂತ. ಅದಕ್ಕೇನೆ ರಂಗಮ್ಗೆ ಹೇಳಿದ್ದೆ. ಬಂದ್ವಿ ಇವಾಗ. ಕೊಯ್ಕೆ ಬಾ, ಯೋಟ್ ಕೊಯ್ತೀಯ? ಕುಕ್ಕೊಂಡು ಕೊಯ್ಯಿರಿ ಜಲ್ದು ಇಬ್ರು. ನಾನೆಲ್ಲ ಒಂತ ಕಿಕ್ತೀನಿ, ಮೂವರೂ ಒಂದೊಂದು ವಾರ ಒತ್ಕೊಂಡು ಹೋಗೋಣ. ನೀವಿಬ್ರು ಕೊಯ್ಯಿರಿ, ನನಂಗೆ ಎಲ್ಲ ಒಂತ ಕಿಕ್ತೀನಿ ಹುಲ್ಲೆಲ್ಲನ. ಉಂಡಕಯ್ಯೋ ನೋಡ್ಕೊಂಡ್ ಕುಕ್ಕಾವು. ಸೀರೆಕ್ಕೆಲ್ಲ ನಾ ಉಗಿ ಮುಳ್ಳು ಹಾಕ್ಕಂತವೆ. ಆಮೇಲೆ ಏನೂ ಇಲ್ಲ, ಮೊಯ್ಯಕ್ಕೆಲ್ಲ ಚುಟ್ಟವ ಹಂಗೇನಿ. ಅವು ಎಲ್ಲದೇವೆ ಅಂತಾನೆ ಹುಡ್ಕಕ್ಕೆ ಆಗಲ್ಲ. ಸೀರೆ ಬಿಚ್ಚ ಆಮೇಲೆ ಕಕ್ಕಂಡ್ ಕುಕ್ಕಬೇಕಾಗುತ್ತೆ ಒಂದೊಂದೇನೆ ನೋಡ್ಕೊಂಡು ಕುಕ್ಕ. ಉಗಿ ಮುಳ್ಳು ಹಾಕ್ಕಂತವೆ ಅಂತ ಹೇಳಿ ನೋಡ್ಕೊಂಡ್ ಕುಕ್ಕಳಮ್ಮ. ಯಾಕೆ ನೋಡ್ಕೊಂತೀಯಮ್ಮ? ಹೆಂಗಿದ್ರು ಹಾಕ್ಕಂತವೆ. ಸುಮ್ಮನೆ ಕೊಯ್ಕೆ ಆಮೇಲೆ ನೋಡ್ಕೊಂಡು ಕಿತ್ತಾಕಕ್ಕಾಗತ್ತೆ. ಅವು ನೋಡ್ಕೊಂಡು ಕುಕ್ಕೊಂಡ್ರೆ ಅಷ್ಟೇನೆ, ಪಾರ್ಕೆ ಹೊಲ್ ಕೊಯ್ಯೋದು ಸಾಗಲ್ಲ. ಸರಿಯಾಗಿ ಹೇಳ್ದ ಕಣ್ಗುಂಡಕ್ಕಯ್ಯ. ಈ ರಂಗಕ್ಕಯ್ಯ ಉಗಿ ಮುಳ್ಳು ಹಾಕ್ಕಂತವೆ ಅಂತ ಹೇಳಿ ಹಿಂಗ್ ಕುಕ್ಕೊಂಡೇವಳಿ. ಕುಕ್ಕೊಂಡು ಕೊಯ್ಯಿ ರಂಗಕ್ಕಯ್ಯ ಜಲ್ದು ಒಕ್ಕಂಬ್ಲಿ. ಆಮೇಲೆ ಒಂದ್ ಚೆನ್ನವತ್ತು ಆ ಮರದನ್ನೆಲ್ಲ ಕುಕ್ಕೊಂಡು ಮುಳ್ಳೆಲ್ಲನ ಕಿತ್ತಾಕಿ ಆಮೇಲೆ ಒತ್ಕೊಂಡು ಹೋಗೋಣ ಹೊರ ಕಟ್ಕೊಂಡು ಜಲ್ದು ಕೊಯ್ಕೆ. ಏನಾಗಲ್ಲ, ಒಕ್ಕಂತವೆ, ಇನ್ನೇನ್ ಮಾಡಕ್ಕಾಗತ್ತೆ. ಸೊಸೆನ ಹಂಗಂದ್ಲು ಕಣ್ಗುಣಕಯ್ಯೋ. ಏನು ಹೋಗ್ತಿ ಬಿಡತ್ತೆ ಪಾರ್ಕೆನ, 150 ಕೊಟ್ರೆ ಸಿಗ್ತವೆ ಪಾರ್ಕೆ. ಅವೇ ನಂಗೇನೆ ಹುಲ್ ಕೊಯ್ಕೊಂಬತ್ತೀನಿ ಅಂತ ನೀನು ದೂರ ಹೋಗ್ತೀಯ, ಬಿಸ್ಲಾಗ ಏನ್ ಹೋಗ್ತೀಯ ಅಂತ ಅಂದ್ಲು. ಅವಳಿಗೇನಮ್ಮ ಹೇಳ್ತಾಳೆ 150 ರೂಪಾಯಿ. ಏನ್ ಲೆಕ್ಕಕ್ಕಿಲ್ಲ ಅಮ್ಮಂಗೆ ಹೇಳ್ತಾಳೆ ನೋಡ್ಗುಂಡಕಯ್ಯ. ಅಲ್ಲಮ್ಮ ಅಂತ ಕೂಕೊಂಡು ಇನ್ನೇನ್ ಮಾಡೋಣ? ಅದಕ್ಕೆ ನಾನು ಬಂದೆ ಪಾರ್ಕೆ ಹುಲ್ಲನ್ನ ಕೊಯ್ಕೊಂಬರೋಣ ಅಂತಾನೆ. ಒಂದು ವಾರ ಕೊಯ್ಕೊಂಡ್ರೆ ಒಂದು 6-7 ತಿಂಗಳಾದ್ರೂ ಆಗ್ತವೆ. ಅಲ್ಲ 150 ರೂಪಾಯಿ ಕೊಟ್ಟು ಅದನ್ನ ತಕಮದಿ ಹಂಗೈತೆ, ಇದು ಫ್ರೀ ಆಗಿರೋದನ್ನ ಕೊಯ್ಕೊಂಡೋಗಿ ಇಕ್ಕೆ ಮದಿ ಹಂಗೈತಿ. ಮುಗಿಲ್ಲ ಹೇಳು, ಏನು ತಿಂಗಳಿಗೆ ಒಂದೊಂದು ಮುಗಿಲ್ಲಮ್ಮ. ಏನು ದುಡ್ಡು ಕೊಡ್ತಾರಂಗೈತಿವಿ. ಮಸ್ತಾಗಿ ಬೆಳೆದೈತಿ ದಿನ್ನೆ ಹೊಲ್ದಾಗೆ ಕೊಯ್ಕೊಂಡು ಹೋದ್ರಾತು. ಇವತ್ತೊಂದು ವಾರ ಕೊಯ್ಕೊಂಡು ಹೋಗಿ ನಾಳೆಗೆ ಒಂದು ವಾರ ಕೊಯ್ಕೊಂಡು ಹೋದ್ರೆ 1 ವರ್ಷ ತಕ ಆಗ್ತೈತಿ ಇದೇನೆ. ಪಾರ್ಕೆ ಅಮ್ಮಂಗೆ ಇರಲ್ಲ. ಒಂದೊಂದ್ಸಲ ಪಾರ್ಕೆ ತಾಮಕ್ಕೂ ದುಡ್ಡಿರಲ್ಲ. ಅವಾಗ ಹಂಗ ಅನ್ಸುತ್ತೆ ಪಾರ್ಕೆ ಹೊಲನ ಕೊಯ್ಕೊಂಬಂದು ಇಕ್ಕೊಂಡಿದ್ರೆ ಪಾರ್ಕೆ ಅಂಬದೇ ಇರ್ತಿರ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ನಾನು ನೀವು ಹೋಗ್ತೀವಿ ಅಂದ್ರಲ್ಲ ಇಬ್ರು, ಬಂದೆ ನಾನು ಒಂದಿಟ್ಟು ಕೊಯ್ಕೊಂಬರೋಣ ಅಂತಾನೆ. ಜಲ್ದಿ ಕೊಯ್ಯಿರಿ, ಹೋಗೋಣ, ಬಿಸ್ಲಾಗೋ ತಿರ್ಗ. ಕೊಯ್ತೀವಮ್ಮ. ನಾವು ಕೊಯ್ದ್ಮೇಲೆ ನೀನು ಕೊಯ್ಬೇಕು. ಸುಮ್ಮನೆ ನಿಂತ್ಕೊಂಬದಲ್ಲ. ನನ್ ತಗಿಲ್ಲ ಕುಡ್ಗುಲ್ ಕೊಯ್ಕೆಮಕ್ಕೆ. ನೀನು ಕೊಯ್ಕೊಡು ನನಗೂ ಒಂದಿಟ್ಟ. ನೀನ್ ಕೊಯ್ದಿದ್ದಲ್ಲ ನಾನು ಒಂತಕ್ಕೆ ಇಕ್ಕಿ ವರೆ ಕೊಡ್ತೀನಿ ಇಬ್ರಿಗೂ ಒಂದೊಂದು ವರೆನ. ನೀನೆ ಕೊಯ್ಯಿ, ಏನಾಗಲ್ಲ. ನೀನು ಸರಿಯಾದಳೆ ಕಣಮ್ಮ. ನಾವೆಲ್ಲನ ಉಗಿ ಮುಳ್ಳೆಲ್ಲ ಒಕ್ಕಿಸ್ಕೊಂಡು ಕೊಯ್ತೀವಿ. ನೀನು ಆರಾಮಾಗಿ ನಾವು ಕೊಯ್ದಿಕ್ಕಿದ್ದ ವರೆ ಕಟ್ಕೊಂಡು ತಾಂಡು ಹೊರ್ಟ್ ಬಿಡು ಮನೆ ತಕ್ಕೆ. ನಾನು ಚೆನ್ನಾಗಿ ಕೊಯ್ತೀನಿ, ನೀನು ಚೆನ್ನಾಗಿ ಕೊಯ್ಬಾ, ಏನಾಗಲ್ಲ. ನಮ್ಗೂ ಕೈ ನೋಯ್ತಾವೆ. ಇವಳು ನೋಡಿ ರಂಗಮ್ಮ ಹೆಂಗಂತಾಳೆ. ಅಯ್ಯೋ ಇನ್ನೇನ್ ನಾನ್ ಕುಕ್ಕಂಡ್ ಕೊಯ್ಯನ ಗುಂಡಕಯ್ಯ. ನೀವೇ ಹೆಂಗೂ ಸೀರೆಗೆಲ್ಲ ಅಂಟ್ಕೊಂಡಿರ್ತವೆ. ತಿರ್ಗಿ ನಾನ್ ಕುಕ್ಕಂಡ್ ಕೊಯ್ರೆ ನನಗೂ ಅಂಟ್ಕೊಂತವೆ. ಇನ್ಯಾಕೆ ನಿನ್ಗೆ ಹೆಂಗೋ ಅಂಟ್ಕೊಂಡೈತೆ, ನನಗೂ ಒಂದಿಟ ಕೊಯ್ ಕೊಡು, ಏನಾಗಲ್ಲ. ಆಮೇಲೆ ಅಲ್ಲಿ ಮರದಡೆ ಕುಕ್ಕಂಡಾಗ ನಾನೆಲ್ಲ ನಮ್ಮ ಮುಳುಪಳು ಒಕ್ಕೊಂಡಿದ್ರೆ ನಿನ್ ಸೀರೆಗೆ ಎಲ್ಲ ಬಿಡಿಸ್ತೀನಿ. ನಾನು ಇನ್ನೇನ್ ಕುಕ್ಕಂಡ್ ಕೊಯ್ಯನ. ಇವಳು ಸೀರೆಗೆ ಮಾತ್ರ ನಮ್ಮ ಮುಳ್ಳು ಒಕ್ಕಬಾರ್ದು, ನಮ್ಮ ಸೀರೆಗೆ ಯೋಸನ ಒಕ್ಕಂಬ್ಲಿಳು ಅಂತ ನೋಡಿ ರಂಗಮ್ಮ ಹೆಂಗೈತಿ ಇವಳು ವರ್ಷನ. ಇವಳಿಗೂ ನಾವೇ ಕೊಯ್ ಕೊಡ್ಬೇಕಂತಿ. ಇನ್ನೇನ್ ಮಾಡಕ್ಕಾಗುತ್ತೆ ಕೊಯ್ ಕಡ್ಗುಂಡ ಕೈ ಹತ್ಲಾಗಿ. ನಾವೇ ಹಂಗೂ ಕೊಯ್ತಾ ಇದೀವಲ್ವೇ, ನಮ್ಮ ಸೀರೆಕ್ಕೂ ಎಲ್ಲನ ಮುಳ್ಳು ಹಾಕ್ಕಂತವೆ. ತಿರ್ಗ ಅವಳು ಕುಕ್ಕಂಡ್ರೆ ಅವಳು ಸೀರೆಕ್ಕೂ ಹಾಕ್ಕಂತವೆ. ಕೊಯ್ಕೆ ಅವಳೆಲ್ಲ ಒಂತ ಕಿಕ್ತಾಳ ಲಸ್ಮಕ್ಕ. ಒಂತ ಕಿಕ್ಕೆ ಲಸ್ಮಕ್ಕ. 3 ವಾರ ಕಟ್ಟು, 3 ವಾರಗೂ ಒಂದೊಂದು ವಾರೇನ ಹಂಗ. ಸರಿ ಕಣ್ರಂಗ ಕೈ, ನೀವು ಕೊಯ್ರಿ ಜಲ್ದು, ನಾನೆಲ್ಲ ಒಂತ ಕಿಕ್ಕಿ ವಾರ ಕಟ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಹಳ್ಳಿ ಕಡೆಗೆ ಮೊದ್ಲೆಲ್ಲನ ಪರ್ಕೆ ಹುಲ್ ಕೊಯ್ಕೊಂಬರಕ್ ಹೋಗಾರು. ದಿನ್ನೆ ಹೊಲ್ದಾಕಿ ಕೊಯ್ಕೊಂಬಂದಿಕ್ಕೊಂಡು ಪರ್ಕೆ ಬೇಕಾದಾಗೆಲ್ಲನ ಕಟ್ಕೊಂಡು ಇಕ್ಕೆಮಾರು. ಅದ್ರಾಗೆ ಮುಳ್ಳಿರ್ತವೆ, ಅವನ್ನ ಉಗಿ ಮುಳ್ಳು ಅಂತೀವಿ. ಅವು ಸೀರೆಕ್ಕೆಲ್ಲ ಹಾಕೊಂಡ್ರೆ ಮೈಯಕ್ಕೆಲ್ಲ ಚುಚ್ಕೊಂತವೆ, ಎಲ್ಲ ಇದಾವೆ ಎಂಬುದು ಗೊತ್ತಾಗಲ್ಲ. ಹಂಗಾಗುತ್ತೆ. ಹಳ್ಳಿ ಕಡೆಗಿಂತವೆಲ್ಲ ಕೊಯ್ಕೊಂಬತ್ತಾರೆ ಪರ್ಕೆ ಹುಲ್ಲ. ಈಗ ಈ ಕಾಲದಾಗೆ ಎಲ್ಲ ಉದ್ದ ನಾವು ತಾಂತಾರೆ, ಬೊಗ್ಗಕ್ಕಾಗಲ್ಲ ಅಂತ ಹೇಳಿ. ನಮ್ ಗುಂಡಕಯ್ಯ ಇವಾಗ್ಲೂ ಕೊಯ್ಕೊಂಬರಕ್ ಹೋಗೋಣ ಅಂತ ಹೇಳಿ ಬಂದೈತಿ, ಕರ್ಕೊಂಬಂದೈತಿ ನಮ್ಮನ್ನು. ಸರಿ, ನಿಮ್ ಕಡೆಗೂ ಹಿಂಗ್ ಪರ್ಕೆ ಹುಲ್ ಕೊಯ್ಕೊಂಬತ್ತಿದ್ರ ನಿಮ್ಮ ಅಪ್ಪಯ್ಯರು, ಅಮ್ಮಯ್ಯರು, ನಿಮ್ಮ ಅಜ್ಜಿಯರು ಹಂಗೇನಾದ್ರೂ ನಿಮಗೆ ಅದು ನೆನಪಿದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.